Reports from Vijayapura district, known as the land of scorching heat, indicate that the region has been placed under high alert as extreme heat wave conditions intensify. Unprecedented hot winds and rising temperatures have been recorded across the district, leaving residents in distress. The report highlights that temperatures have crossed 40 degrees Celsius in several parts of the district, with some areas already touching 42 degrees Celsius in April itself. The intense heat and hot winds are making it extremely difficult for people, forcing many to avoid stepping out of their homes unless necessary. Locals, including Bharat Kohli, have expressed that the severe heat and hot winds are making daily life challenging, with people preferring to stay indoors due to fear of the scorching conditions. Another resident, Vijay Joshi, noted that while temperatures during April and May last year had reached around 40 degrees Celsius, this year the heat has already surged to 40 degrees in April, with expectations of further increase. As a result, people are increasingly relying on cooling refreshments such as tender coconut water and watermelon to beat the heat. Meanwhile, reports also point out that the district had experienced heavy rainfall last year. However, this year the situation has completely reversed, with extreme heat causing concern among residents. In response, the district administration has declared a high alert and has advised people not to venture outside during peak afternoon hours. The situation in Vijayapura continues to remain tense as the heat wave shows no signs of easing. Reported by Kalmesh Mandyal. For more such updates, stay tuned to Daily Salar Digital. ವಿಜಯಪುರ ನಗರದಲ್ಲಿ ಬಿಸಿಲಿನ ನಾಡಾಗಿ ವಿಜಯಪುರ ನಗರ ಬಹುವತ್ತ ಬಿಸಿಲಾದೆ, ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಆಗುತ್ತದೆ. ಸಿಕ್ಕಲ್ಲೇ ಬಿಸಿಲನ್ನು ಮಂದಿ ಅಡ್ಡಾಡುವಂಥ ವ್ಯವಸ್ಥೆ ಆಗಲಿಲ್ಲ. ಜಿಲ್ಲಾಡಳಿತ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಕೆಲವೊಂದು ಕಡೆ ಟೆಂಟ್ ಹಾಕಿದ್ದಾರೆ, ಕೆಲವೊಂದು ಕಡೆ ಟೆಂಟ್ ಹಾಕಿಲ್ಲ. ದಯವಿಟ್ಟು ನಾವು ಜಿಲ್ಲಾಧಿಕಾರಿ ಮನವಿ ಏನಂದರೆ, ತಾವೊಂದು ಇನ್ನು ಕೆಲವು ಸಿಗ್ನಲ್ದಲ್ಲಿ ಅಸ್ವಸ್ಥ ಅದ, ನೀರಿನ ವ್ಯವಸ್ಥೆ ಆಗಲಿ, ಸಾರ್ವಜನಿಕ ಸ್ವಲ್ಪ ವ್ಯವಸ್ಥೆ ಆಗಲಿ, ಫುಟ್ಪಾತ್ ಮೇಲೆ ಮಾರೋ ತರಕಾರಿ ಮಾರೋರಿಗೆ ಅವ್ರಿಗೆ ಏನರ ವ್ಯವಸ್ಥೆ ಕೋಡೆ ಅಂತ ಕೊಡಲಿ, ಛತ್ರಿ ಅಂತ ಕೊಡಲಿ, ಅವ್ರಿಗೇನು ಸಹಾಯ ಆಗೋವಂಥ ಬಿಸಿಲು ವಾತಾವರಣದಲ್ಲಿ ಅವ್ರಿಗೆ ವ್ಯವಸ್ಥೆ ಆಗುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ. ಹಾಗೂ ಕೆಲವರು ಮೊನ್ನೆ ತಾನೇ ಒಂದು ದುರ್ಘಟನೆ ಆಗಿತ್ತು. ಬಿಜಾಪುರಿನ ಗಾಂಧಿ ಚೌಕ್ನಲ್ಲಿ ಒಂದು ವ್ಯಕ್ತಿ ಒಂದು ಟೂ ವೀಲರ್ ಮೇಲೆ ಸಿಗ್ನಲ್ದಲ್ಲಿ ನಿಂತಾಗ ಮೂರ್ಛೆಗೆ ಬಿದ್ದ, ಬಿಸಿಲು ತಾಪಮಾನ ಕಾರಣಕ್ಕೆ ಬಿದ್ದಾನೆ. ದಯವಿಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ಅಂತ ಕೇಳ್ತೀನಿ ಜಿಲ್ಲಾಧಿಕಾರಿಗೆ. ಸಾರ್ವಜನಿಕ ಹೆಚ್ಚು ಅಡ್ಡಾಡಬೇಕು ಮತ್ತು ಈ ಬಿಸಿಲು ವಾತಾವರಣದಲ್ಲಿ ದಯವಿಟ್ಟು ಯಾರೂ ಹೆಚ್ಚು ಹೊರಗೆ ಬರಬಾರ್ದಂತ ನಮ್ಮ ಕಳಕಳಿ ವಿನಂತಿ ಸಾರ್ವಜನಿಕರಿಗೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಬಿಸಿಲಿನ ತಾಪಮಾನ ದಿನ ದಿನ ಹೆಚ್ಚಾಗ್ತಾ ಹೋಗಿ ಜನರಿಗೊಂದು ಆತಂಕ ಸೃಷ್ಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದೆ. ಯಾಕಂದ್ರೆ ನೋಡಿರಿ, ಮೊದಲು 38, 39, 40 ಬರ್ತಿದ್ದು, ಈಗ 40 ಇದು ಕ್ರಾಸ್ ಆಗಿದೆ. 42, 43 ಬಂದರೆ ಮತ್ತು ಈಗ ಅಡ್ಡಾಡೋದು ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟದೆ. ನೋಡಿರಿ, ಸರ್ಕಾರಿ ಕಚೇರಿಗಳು 8 ಗಂಟೆಯಿಂದ ಅದನ್ನು ಮಾಡಿದ್ದಾರೆ. ಅದು ಒಂದು ರೀತಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಸಾರ್ವಜನಿಕವಾಗಿ ಮತ್ತು ರೋಡ್ ಬೀದಿ ವ್ಯಾಪಾರಸ್ಥರಿಗೆ ಏನು ಆ ಥರ ಅವ್ರಿಗೇನೂ ಸೌಲಭ್ಯಗಳಿಲ್ಲ. ನನ್ನ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ನೀವೇನು 5 ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಅದೇ ಥರನ ಬೀದಿ ವ್ಯಾಪಾರಸ್ಥರಿಗೆ ಒಂದೊಂದು ಅವ್ರಿಗೆ ಬಿಸಿಲಿನ ಒಂದು ಛತ್ರಿಗಳನ್ನು ಆ ಥರ ಅವ್ರಿಗೆ ಏನೋ ಒಂದು ಅನುಕೂಲ ಮಾಡ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ. ಈಗ ನೋಡಿರಿ, ಈಗ ಎಲ್ಲಿ ನೀರಿನ ನೋಡಿರಿ ಅಂಗಡಿಗಳಿಗೆ ನೀರಿನ ಬಾಟ್ಲಿನೇ ತೊಗೊಂಡು ನೀರು ಕುಡಿಬೇಕು. ಅದಕ್ಕೆ ಎಲ್ಲರ ಕಡೆ ಒಂದು ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ನೀರಿನ ರೋಟೇಟಿಗೆಗಳನ್ನ ಇಡಬೇಕು. ಆಮೇಲೆ ಯಾಕಂದರೆ ನೋಡಿರಿ, ಪ್ರಕೃತಿ ಯಾರು ಕೈಯಾಗಿದ್ದಾರೆ, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ಯಾವ ಥರ ಇದನ್ನು ನಾವು ಬಿಸಿಲಿನ ತಾಪಮಾನಕ್ಕೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಸಾರ್ವಜನಿಕವಾಗಿ ತಾವು ಹೇಳಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ.